ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿದ್ದ ಪಂತ್ ನಿರೀಕ್ಷಿತ ಮಟ್ಟದಲ್ಲಿ ಆಡುವಲ್ಲಿ ಟುಸ್ ಪಟಾಕಿಯಾಗಿದ್ದಾರೆ. ಹೌದು, ಈ ಬಾರಿಯ ಐಪಿಎಲ್ನಲ್ಲಿ ಬರೋಬ್ಬರಿ 27 ಕೋಟಿಗೆ ಸೇಲ್ ಆಗುವ ಮೂಲಕ ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆದ ದಾಖಲೆ ಪಂತ್ ಹೆಸರಿನಲ್ಲಿತ್ತು. ಆದ್ರೆ ಈಗ ಎಲ್ಎಸ್ಟಿ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಪಂತ್ ಆಟದಿಂದ ತೀವ್ರ ಬೇಸರಗೊಂಡಿದ್ದಾರೆ. ನಿನ್ನೆ ಪಂಜಾಬ್ ಜೊತೆ ನಡೆದ ಪಂದ್ಯದಲ್ಲಿ ಸೋಲುಂಡ ಎಲ್ಎಸ್ಟಿ ಪ್ಲೇ ಆಫ್ ರೇಸ್ನಿಂದ ದೂರವಾಗ್ತಿದೆ. ಈ ಪಂದ್ಯದಲ್ಲಿ 17 ಎಸೆತಗಳಲ್ಲಿ ಕೇವಲ 18 ರನ್ ಗಳಿಸಿದ ಪಂತ್ರ ಆಟ ತೀರಾ ಕೆಳಮಟ್ಟದ್ದಾಗಿತ್ತು. ಪಂತ್ ಸತತ ಬ್ಯಾಟಿಂಗ್ ವೈಫಲ್ಯದಿಂದ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ತೀವ್ರ ಬೇಸರಗೊಂಡರು. ಪಂತ್ ಔಟ್ ಆಗ್ತಿದ್ದಂತೆ ಸಂಜೀವ್ ಗೋಯಂಕಾ ಮತ್ತೆ ನಿರಾಸೆಯಾದರು. ಆಡಿರುವ 10 ಇನ್ನಿಂಗ್ಸ್ಗಳಲ್ಲಿ ಕೇವಲ 128 ರನ್ ಗಳಿಸಿರುವ ರಿಷಬ್ ಪಂತ್ ಈ ಬಾರಿಯ ಐಪಿಎಲ್ನಲ್ಲಿ ನಿರಾಶಾದಾಯಕ ಪ್ರದರ್ಶನ ತೋರಿದ್ದಾರೆ. ಕೇವಲ 12.80 ಸರಾಸರಿ ಮತ್ತು 99.22 ಸ್ಟ್ರೈಕ್ ರೇಟ್ ಇದ್ದು ಅವರ ಐಪಿಎಲ್ ಕೆರಿಯರ್ನಲ್ಲೇ ತೀರಾ ಕಳಪೆ ಪ್ರದರ್ಶನ ಇದಾಗಿದೆ. 27 ಕೋಟಿ ಕೊಟ್ಟು ರಿಷಬ್ ಪಂತ್ರನ್ನ ಖರೀದಿಸಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ ಎಂದು ಕೆಲವರು ಸಂಜೀವ್ ಗೋಯಂಕಾರನ್ನ ಹೀಯಾಳಿಸಿದ್ದಾರೆ. ಇನ್ನು ಕೆಲವರು ತಂಡದಲ್ಲಿದ್ದ ಬೆಸ್ಟ್ ಆಟಗಾರ ಕೆಎಲ್ ರಾಹುಲ್ನನ್ನ ಬಿಟ್ಟು ಪಂತ್ನನ್ನ ತೆಗೆದುಕೊಂಡಿದ್ದಕ್ಕೆ ತಕ್ಕ ಶಾಸ್ತಿಯಾಗಿದೆ ಎಂದು ಕಮೆಂಟ್ ಮಾಡ್ತಿದ್ದಾರೆ.